ಇದು ಕೇವಲ ಒಂದು ನಗರವಲ್ಲ, ಇದು ಸಮುದ್ರದ ಮಡಿಲಲ್ಲಿ ಹುಟ್ಟಿದ ಸಾವಿರಾರು ವರ್ಷಗಳ ಇತಿಹಾಸ. ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳಿಂದ ಹರಿದು ಬರುವ ನೇತ್ರಾವತಿ ಮತ್ತು ಗುರುಪುರ ನದಿಗಳು ಅರಬ್ಬಿ ಸಮುದ್ರವನ್ನು ಮುತ್ತಿಕ್ಕುವ ಆ ಸಂಗಮ ಕ್ಷಣದಲ್ಲಿ ಕಾಲದ ಗರ್ಭದಿಂದ ಒಂದು ನಾಗರಿಕತೆ ಮೌನವಾಗಿ ಜನ್ಮ ಪಡೆದಿತು. ಆ ನಾಗರಿಕತೆಯ ಹೆಸರು ಮಂಗಳೂರು. ಅಲೆಗಳ ಆರ್ಭಟವೇ ಇದರ ಉಸಿರು, ಮಣ್ಣಿನ ಸುವಾಸನೆಯೇ ಇದರ ಗುರುತು. ಸಾವಿರಾರು ವರ್ಷಗಳ ಹಿಂದೆ ಈ ಭೂಮಿಯನ್ನು ತುಳುನಾಡು ಎಂದು ಕರೆಯಲಾಗುತ್ತಿತ್ತು. ಇಲ್ಲಿನ ಬದುಕು ಸರಳವಾಗಿತ್ತು, ಆದರೆ ಜನರ ಆತ್ಮ ಶ್ರೀಮಂತವಾಗಿತ್ತು. ಕೃಷಿಕನು ಮಣ್ಣನ್ನು ನಂಬಿದ, ಮೀನುಗಾರನು ಸಮುದ್ರವನ್ನು ನಂಬಿದ. ಈ ಇಬ್ಬರ ನಂಬಿಕೆಯ ಮಧ್ಯೆ ಹುಟ್ಟಿದ ಅವಿನಾಭಾವ ಸಂಬಂಧವೇ ಮಂಗಳೂರಿನ ಮೊದಲ ಸಂಸ್ಕೃತಿಯ ಅಡಿಪಾಯವಾಯಿತು. ಇಲ್ಲಿ ಮಾನವ, ಪ್ರಕೃತಿ ಮತ್ತು ದೈವತ್ವ ಮೂರೂ ಒಂದಾಗಿ ಮಿಳಿತವಾಗಿದ್ದ ಸುಂದರ ಯುಗವದು. ಸಮುದ್ರ ಮಂಗಳೂರಿಗೆ ಎಂದಿಗೂ ಶತ್ರುವಾಗಿರಲಿಲ್ಲ, ಅದು ಅದರ ಜೀವಾಳವಾಗಿತ್ತು. ಪ್ರತಿದಿನ ಮುಂಜಾನೆ ಮೀನುಗಾರರು ತಮ್ಮ ಮರದ ದೋಣಿಗಳನ್ನು ಅಲೆಗಳ ಮೇಲೆ ತೇಲಿಸಿದಾಗ ಅವರು ಕೇವಲ ಮೀನು ಹಿಡಿಯಲು ಹೋಗುತ್ತಿರಲಿಲ್ಲ, ಬದಲಾಗಿ ತಮ್ಮ ಭವಿಷ್ಯವನ್ನೇ ಹುಡುಕಲು ಹೊರಡುತ್ತಿದ್ದರು. ಅಲೆಗಳ ಏರಿಳಿತದ ಜೊತೆ ಸತತವಾಗಿ ಹೋರಾಡುತ್ತಾ ಬದುಕನ್ನು ಗಟ್ಟಿಯಾಗಿ ಕಟ್ಟಿಕೊಂಡ ಜನರ ಕಥೆಯಿದು. ಕಾಲಚಕ್ರ ಉರುಳುತ್ತಾ ಹೋದಂತೆ ಸಮುದ್ರದಾಚೆಗಿನ ದೂರದ ದೇಶಗಳು ಈ ಕರಾವಳಿಯ ಸಮೃದ್ಧಿಯ ಕಡೆಗೆ ಕಣ್ಣು ನೆಟ್ಟವು. ರೋಮನ್ ವ್ಯಾಪಾರಿಗಳು ಬಂದರು, ಅರಬ್ ಸಾಹಸಿಗಳು ಬಂದರು. ಹಡಗುಗಳು ಮಂಗಳೂರಿನ ಕರಾವಳಿಗೆ ಲಂಗರು ಹಾಕಿದಾಗ ಅವು ಕೇವಲ ಸರಕುಗಳನ್ನು ತರಲಿಲ್ಲ, ಬದಲಾಗಿ ಇಡೀ ಜಗತ್ತನ್ನೇ ಇಲ್ಲಿಗೆ ಹೊತ್ತು ತಂದವು. ಮೆಣಸು, ಏಲಕ್ಕಿ, ದಾಲ್ಚಿನ್ನಿ ಮತ್ತು ಅಡಿಕೆಯ ಘಮಲು ಸಮುದ್ರ ದಾಟಿ ಹರಡಿತು. ಈ ಪುಟ್ಟ ಸಾಂಬಾರ ಪದಾರ್ಥಗಳೇ ಮಂಗಳೂರನ್ನು ಅಂದಿನ ಜಾಗತಿಕ ನಕ್ಷೆಯಲ್ಲಿ ಒಂದು ಬೃಹತ್ ಆರ್ಥಿಕ ಶಕ್ತಿಯನ್ನಾಗಿ ರೂಪಿಸಿದವು. ಆದರೆ ಈ ಅಪಾರ ವ್ಯಾಪಾರಕ್ಕೆ ಒಂದು ಬಲಿಷ್ಠ ವ್ಯವಸ್ಥೆಯ ಅಗತ್ಯವಿತ್ತು. ಆಗ ಇತಿಹಾಸದ ವೇದಿಕೆಗೆ ಅಡಿಯಿಟ್ಟವರು ಕದಂಬರು. ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಬನವಾಸಿಯಿಂದ ಆಳ್ವಿಕೆ ನಡೆಸಿದ ಕದಂಬರು ಮಂಗಳೂರಿಗೆ ಒಂದು ಶಿಸ್ತುಬದ್ಧ ಆಡಳಿತವನ್ನು ನೀಡಿದರು. ಶಾಂತಿ ಮತ್ತು ಸಮೃದ್ಧಿ ಒಟ್ಟಿಗೆ ಸಾಗುತ್ತಿದ್ದ ಕಾಲವದು. ಈ ಅವಧಿಯಲ್ಲಿ ನಿರ್ಮಾಣವಾದ ದೇವಾಲಯಗಳು ಕೇವಲ ಕಲ್ಲಿನ ಕಟ್ಟಡಗಳಾಗಿರಲಿಲ್ಲ, ಅವು ಜನರ ಅದಮ್ಯ ನಂಬಿಕೆಯ ಪ್ರತೀಕವಾಗಿದ್ದವು. ಇಲ್ಲಿ ಧರ್ಮವೆಂದರೆ ಭಯವಾಗಿರಲಿಲ್ಲ, ಅದು ಬದುಕಿಗೆ ಒಂದು ದಾರಿದೀಪವಾಗಿತ್ತು. ನಂತರ ಬಂದವರು ಆಳುಪರು, ತುಳುನಾಡಿನ ಮಣ್ಣಿನ ಹೆಮ್ಮೆಯ ರಾಜರು. ಸಮುದ್ರವನ್ನೇ ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡ ಇವರು ಮಂಗಳೂರು ಬಂದರನ್ನು ಇಡೀ ದಕ್ಷಿಣ ಭಾರತದ ಪ್ರಮುಖ ದ್ವಾರವನ್ನಾಗಿ ಮಾಡಿದರು. ವಿವಿಧ ಭಾಷೆಗಳು, ಭಿನ್ನ ಸಂಸ್ಕೃತಿಗಳು ಒಂದೇ ಬೀದಿಯಲ್ಲಿ ಸೌಹಾರ್ದತೆಯಿಂದ ಬದುಕುತ್ತಿದ್ದವು. ಮಂಗಳೂರು ಒಂದು ಸುಂದರ ಬಹುಸಾಂಸ್ಕೃತಿಕ ನಗರವಾಗಿ ಅರಳಿ ನಿಂತಿತು. ಕಾಲಚಕ್ರದ ತಿರುಗಾಟದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಭಾವವೂ ಇಲ್ಲಿ ಉಂಟಾಯಿತು. ಮಂಗಳೂರು ಅವರ ಬೃಹತ್ ಸಾಮ್ರಾಜ್ಯದ ಸಮುದ್ರ ದ್ವಾರವಾಗಿ ಬದಲಾಯಿತು. ಆದರೆ ಸಮುದ್ರವು ಕೇವಲ ಸಮೃದ್ಧಿಯನ್ನು ಮಾತ್ರವಲ್ಲ, 16ನೇ ಶತಮಾನದಲ್ಲಿ ಪೋರ್ಚುಗೀಸರ ರೂಪದಲ್ಲಿ ಹೊಸ ಅಪಾಯವನ್ನು ಹೊತ್ತು ತಂದಿತು. ಗನ್ ಹಡಗು ಮತ್ತು ಅಧಿಕಾರದ ದಾಹದೊಂದಿಗೆ ಬಂದ ವಿದೇಶಿಯರು ಇಲ್ಲಿನ ಮಣ್ಣಿನ ಮೇಲೆ ಹಕ್ಕು ಸಾಧಿಸಲು ಯತ್ನಿಸಿದರು. ಕೋಟೆಗಳು ಏರಿದವು, ಚರ್ಚ್ಗಳು ನಿರ್ಮಾಣವಾದವು, ಆದರೆ ಇದರೊಂದಿಗೆ ಸಾಂಸ್ಕೃತಿಕ ಸಂಘರ್ಷದ ಕಿಡಿಯೂ ಹತ್ತಿಕೊಂಡಿತು. ಈ ಉದ್ವಿಗ್ನತೆಯ ನಡುವೆ ಕೇಳದಿ ನಾಯಕರು ಬಂದು ಹರಿದು ಹೋದ ವ್ಯವಸ್ಥೆಯನ್ನು ಮತ್ತೆ ಸರಿಪಡಿಸಿದರು. ಆದರೆ ಶಾಂತಿ ಹೆಚ್ಚು ಕಾಲ ಉಳಿಯಲಿಲ್ಲ. 18ನೇ ಶತಮಾನದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಆಗಮನವಾಯಿತು. ಟಿಪ್ಪು ಸುಲ್ತಾನ್ ಎಂಬ ಮೈಸೂರಿನ ಹುಲಿಯ ದೃಢತೆಗೆ ಮಂಗಳೂರಿನ ಕೋಟೆಗಳು ಸಾಕ್ಷಿಯಾದವು. ಬ್ರಿಟಿಷರ ಫಿರಂಗಿಗಳ ಗರ್ಜನೆ, ಧೂಳು, ರಕ್ತ ಮತ್ತು ವೀರಾವೇಶದ ಹೋರಾಟಕ್ಕೆ ಮಂಗಳೂರಿನ ಭೂಮಿ ಸಾಕ್ಷಿಯಾಯಿತು. 1784ರ ಮಂಗಳೂರು ಒಪ್ಪಂದವು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದಂತೆ ಉಳಿಯಿತು. ಇದು ಬ್ರಿಟಿಷರನ್ನು ಒಪ್ಪಂದದ ಮೇಜಿಗೆ ತಂದ ಭಾರತೀಯ ಶಕ್ತಿಯ ಸಂಕೇತವಾಗಿತ್ತು. ಆದರೆ 1799ರ ನಂತರ ಚಿತ್ರಣ ಬದಲಾಯಿತು. ಬ್ರಿಟಿಷರ ಆಳ್ವಿಕೆಯ ನೆರಳು ಮಂಗಳೂರಿನ ಮೇಲೆ ದಟ್ಟವಾಗಿ ಆವರಿಸಿತು. ಹೊಸ ರಸ್ತೆಗಳು, ರೈಲು ಹಳಿಗಳು ಮತ್ತು ಆಧುನಿಕ ಶಿಕ್ಷಣ ಸಂಸ್ಥೆಗಳು ಬಂದವು. ಪರಾಧೀನತೆಯ ನೋವಿನ ನಡುವೆಯೇ ಅದೇ ಶಿಕ್ಷಣವು ಜನರ ಮನಸ್ಸಿನಲ್ಲಿ ಸ್ವಾತಂತ್ರ್ಯದ ಕಿಡಿಯನ್ನು ಹೊತ್ತಿಸಿತು. ಖಾದಿ ಧರಿಸಿದ ಹೋರಾಟಗಾರರು, ದೇಶಪ್ರೇಮದ ಘೋಷಣೆಗಳು ಮಂಗಳೂರಿನ ಬೀದಿ ಬೀದಿಗಳಲ್ಲಿ ಪ್ರತಿಧ್ವನಿಸಿದವು. 1947ರಲ್ಲಿ ಭಾರತ ಸ್ವತಂತ್ರವಾದಾಗ ಸಾವಿರಾರು ಕನಸುಗಳು ಒಂದು ಧ್ವಜದ ಅಡಿಯಲ್ಲಿ ಒಂದಾದವು. ಇಂದು ಮಂಗಳೂರು ಕೇವಲ ಇತಿಹಾಸದ ನೆನಪಲ್ಲ, ಅದು ಪ್ರಗತಿಯ ವೇಗದ ಸಂಕೇತ. ನವಮಂಗಳೂರು ಬಂದರು, ವಿಶ್ವವಿದ್ಯಾನಿಲಯಗಳು ಮತ್ತು ಆಧುನಿಕ ಕೈಗಾರಿಕೆಗಳು ಈ ನಗರವನ್ನು ಜಗತ್ತಿಗೆ ಹೊಸ ರೂಪದಲ್ಲಿ ಪರಿಚಯಿಸಿವೆ. ಇಂದು ಇಲ್ಲಿ ದೇವಾಲಯದ ಗಂಟೆ, ಮಸೀದಿಯ ಅಜಾನ್ ಮತ್ತು ಚರ್ಚಿನ ಪ್ರಾರ್ಥನೆ ಎಲ್ಲವೂ ಒಟ್ಟಾಗಿ ಸೌಹಾರ್ದತೆಯ ಸಂಗೀತವನ್ನು ಹಾಡುತ್ತವೆ. ಅಲೆಗಳು ಬಂದು ಹೋಗಬಹುದು, ಆದರೆ ಮಂಗಳೂರಿನ ಅಸ್ಮಿತೆ ಅಚಲವಾಗಿ ಉಳಿಯುತ್ತದೆ.